ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಹಕ್ಕಿಗಳು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. ಅವು ಮೊಳೆತು ಬೆಳೆದು ನೀರಿನ ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು. ಕೆಲವು ಮುಳ್ಳುಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳುಗಿಡಗಳು ಸಹ ಬೆಳೆದು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಪ್ರತಿಯೊಂದು ಬೀಜ ಮೊಳೆತು ಬೆಳೆದು 100ರಷ್ಟು ಫಲವನ್ನು ಕೊಟ್ಟವು. ಬೀಜವೆಂದರೆ ದೇವರ ವಾಕ್ಯ. ದಾರಿಯ ಮಗಲಲ್ಲಿ ಬೀಜ ಬಿದ್ದ ನೆಲವೆಂದರೆ ವಾಕ್ಯವನ್ನು ಕೇಳಿಸಿಕೊಂಡವರೇ. ಆದರೆ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದುಬಿಡುತ್ತಾನೆ. ಬೀಜ ಬಿದ್ದ ಬಂಡೆಯ ನೆಲ ಯಾರೆಂದರೆ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸುವವರು. ಆದರೆ ಅವರಲ್ಲಿ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲವೇ